ಮಧು ಮಧು ಗೋಪಾಲ್ ಅಂದ್ರೆ ಯಾರು? ಏನಾಗುತ್ತೆ ನಿಮಗೆ? ಇದು ಈಗ ಯಾರ ಹೆಸರಲ್ಲಿದೆ? ಇವಾಗ ನಿಮ್ಮ ಹೆಸರಲ್ಲಿ ಐತಲ್ಲ? ನನ್ನ ಹೆಸರಲ್ಲಿ. ಹಾಂ, ನಿಮ್ಮ ಹೆಸರಲ್ಲಿ ನಿಮ್ಮ ಹೆಸರಿಂದ ವೈಫ್ ಹೆಸರು ಮಾಡಬೇಕು. ಏನು ರೀಸನ್ ಯಾಕೆ? ಅದು ಮನೇಲಿ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹೆಸರಲ್ಲೇ. ಹಾಂ, ಎಲ್ಲ ಮೀಟ್ರಿಗೆ ಚೇಂಜ್ ಮಾಡ್ಬೇಕಾ? ಹಾಂ, 5 ಮೀಟರ್ ಎಲ್ಲ ಬಿಲ್ ಕೊಡೋಣ. ಮತ್ತೆ 3 ಮಾಡ್ತಾರೆ. ಹಾಂ, ಇನ್ನು 2 ಬಾಡಿಗೆ ಬರ್ತಾರೆ. ನಂಬರ್ ಹೇಳಿ. ಇನ್ನೆರಡು ನಂಬರ್ ಬರ್ತಾನೆ. ನಿಮ್ಮದು ಡಾಕ್ಯುಮೆಂಟ್ಸ್ ತಂದಿದ್ದೀರಾ? ನಿಮ್ಮ ಕೂತ್ಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ಸ್ ಕೊಡ್ಬೇಕು. ಸೇಲ್ ಡೇಟು ಏನೋ ತೊಗೊಂಬಂದ್ರೆ ನಿಮ್ಮ ಹೆಸರು ಏನು ದಾಖಲೆ ಏನಿದೆ? GP ನಿಮ್ದೇನು ನಿಮ್ಮ ಹೆಸರು ಗೋಪಾಲ್ ಹೆಸರಿಂದ ಯಾರ ಹೆಸರಿಗೆ ಆಗುತ್ತೆ? ಮಿಸಸ್ ಹೆಸರಿಗೆ ಆಗುತ್ತಾ? ಏನು ನೀವೇನು ಮಾಡ್ಕೊಟ್ಟಿದ್ದೀರಾ? ರೆಕಾರ್ಡ್ ಏನು ಮಾಡಿದ್ದೀರಾ? ಸೇಲ್ ಡೇಟ್ ಮಾಡಿದ್ದೀರಾ? ಏನು ಮಾಡಿದ್ದೀರಿ? ಇಲ್ಲ, ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ವೈಫ್ ಹೆಸರು ಫಸ್ಟ್ ನಿಮ್ಮ ಹೆಸರು ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗುತ್ತೆ. ನಿಮ್ಮ ಪೇಪರ್ ಏನಿದೆ ತೊಗೊಂಬಂದು ಕೊಡಿ. ಪೇಪರ್ ಒಂದು ಅಪ್ಲಿಕೇಶನ್ ಕೊಡುತ್ತೆ ನಿಮಗೆ. ಪೇಪರ್ ತೊಗೊಂಬಂದು ಕೊಡಿ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡ್ಕೊಂಡು ಇನ್ನೆರಡು ಬಟ್ 5 ಮೀಟರ್ ಇದೆ ಅಲ್ವಾ? 5 ಬಿಲ್ ತೊಗೊಂಡು ಬನ್ನಿ. ಒಂದು ಅಪ್ಲಿಕೇಶನ್ ಕೊಡ್ತೀನಿ, ಪೇಮೆಂಟ್ ಮಾಡ್ಬಿಟ್ಟು ಅದು ಅಗ್ರಿಮೆಂಟ್ ಎಲ್ಲ ಕೊಡಬೇಕಾಗುತ್ತೆ. ಪ್ರೊಸೀಜರಲ್ಲಿ ಹೇಳ್ತೀನಿ ನಾನು ನಿಮಗೆ. ಎಲ್ಲಿರೋದು ಇದು ಅಡ್ರೆಸ್? ಕರೆಕ್ಟಾಗಿ ಅಡ್ರೆಸ್ ನಂಬರ್ 1217 ನಿಮ್ಮ ಮೊಬೈಲ್ ನಂಬರ್ ಹೇಳಿ. 9916 ಹಾಂ 34 7035 ಅಡ್ರೆಸ್ ಹೇಳಿ. number 1217 6 May ಮಂಜುನಾಥ್ ಲೇಔಟ್. ಏನು ಗ್ಯಾಸ್ ಡಾಕ್ಯುಮೆಂಟ್ಗೋಸ್ಕರ ನೇಮ್ ರೀಸನ್ ಏನಕ್ಕೆ? ಕರೆಂಟ್ ಬಿಲ್ ಅವ್ರ ಹೆಸರು ಕೊಡ್ಬೇಕು. ಹಾಂ, ಕರೆಂಟ್. ನಾವು ಅಪ್ಲಿಕೇಶನ್ನು ಸೇಲ್ ಡೇಟ್ ಎಲ್ಲ ಕೊಡ್ಬೇಕು. ಕೊಟ್ಟರೆ ನಾವು ಕನ್ಸಿಡರ್ ಮಾಡ್ತೀವಿ. ಬಾಕಿಗಳೆಲ್ಲ ಬಾಕಿಗಳು ಕಟ್ಬೇಕಾಗುತ್ತೆ. ಬಾಕಿಗಳೆಲ್ಲ ಪೂರ್ತಿ ಅರಿಯರ್ಸ್ ಎಲ್ಲ ಫುಲ್ ಪೇಮೆಂಟ್ ಮಾಡಿ 5 ಮೀಟರ್ದು ಪೇಮೆಂಟ್ ಫುಲ್ ಪೇಮೆಂಟ್ ಕ್ಲಿಯರ್ ಮಾಡಿ, ಅರಿಯರ್ಸ್ ಕ್ಲಿಯರ್ ಮಾಡಿ ನಿಮ್ದು ಸೇಲ್ ಡೇಟ್ ತೊಗೊಂಬಂದು ಕೊಡಿ. ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ತಂದುಕೊಟ್ರೆ ಅಗ್ರಿಮೆಂಟ್ ಹಾಕ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಡೋಣ. ಡಾಕ್ಯುಮೆಂಟ್ಸ್ ಕೊಡ್ಬೇಕು. ಖಾತೆ ಇದ್ದರೆ ಖಾತೆ ಕೊಡ್ಬೇಕಾಗುತ್ತೆ. ನಿಮ್ಗೇನು ನೆಸರಿ ಡಾಕ್ಯುಮೆಂಟ್ ಇದೆ ಅದನ್ನು ಕೊಟ್ಬಿಟ್ಟು ಮಾಡಬೇಕು. ಕೊಡಿ. ನಿಮ್ದೇನಾಗಬೇಕಮ್ಮ? ಸರ್, ಡಿಸೆಂಬರ್ ಜನವರಿ ತಿಂಗಳಿಂದ 2ನೇ ತಿಂಗಳು 3 ತಿಂಗಳು ಬಿಲ್ಲು ಒಟ್ಟಿಗೆ ಸೇರ್ಸಿ ಹಾಕಿದ್ದಾರೆ ಸರ್. 700 ಚಿಲ್ಲರೆ. ಈಗ ನನ್ನ ಮೇಲೆ ಅದನ್ನು ತಕ್ಷಣ ನೋಡಿ ಕಟ್ಟಲಿಲ್ಲ ಅಂದಮೇಲೆ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಮನೇಲಿ. ನಿಮ್ಮ ಹೆಸರೇನಮ್ಮ? ಶಿವಗಾಮಿ ಅಂತೇಳಿ, ಅದು ನಮ್ಮ ಅಣ್ಣವ್ರ ಹೆಸರಲ್ಲಿ ಇರೋದು, ಚಿನ್ನಪ್ಪ ಅವ್ರ ಅಂತೇಳಿ. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಶಿವಗಾಮಿ. ಸೇರ್ತಾರೆ ಏನಮ್ಮ ಹೆಸರು? ಶಿವಗಾಮಿ. ಎಷ್ಟು ಮೀಟ್ರ್ ಇದೆ ಅಮ್ಮ ನಿಮ್ಮದು? ಅಲ್ಲಿ 7-8 ಮೀಟ್ರ್. ಈಗ ಎಷ್ಟು ಮೀಟ್ರ್ ಕಿತ್ತಾಕಿದಾರಮ್ಮ? 8 ಮೀಟ್ರ್ ಅಲ್ಲ ಸರ್, ನಮ್ದು ಒಂದೇ ಮೀಟ್ರ್. ಅಲ್ಲಮ್ಮ, ಅದರಲ್ಲಿ ಇದೊಂದೇ ತಾನೇ ಕಿತ್ತಾಕಿರೋದು? ಒಂದೇ ಕಿತ್ತಾಕಿರೋದು. ಇದು ಹಿಂದ್ಗಡೆ ಇದೆ, ನಮ್ಮನೆ ಹಿಂದ್ಗಡೆ ಇದೆ ಮೀಟ್ರ್ ಇದೆ. ಅವ್ರ ಮನೆ ಬಾಗಿಲಲ್ಲಿ ಹಿಂಗೆ ಕಿತ್ತು ಹೋಗ್ತಾರಂತೆ. ನಮ್ಮ ಮೀಟರ್ ಸಿಕ್ಕಿದ್ರೆ ಏನಾಗ್ತಿತ್ತು? ಮೀಟ್ರಲ್ಲೇ ಎಲ್ಲರೂ ಇಟ್ಬಿಟ್ಟು ಹೋಗ್ತಾರೆ. ಇದು ಮೊದಲೇ ಇರೋರೆಲ್ಲ ಹಂಗೆ. ನೀವು ಮೀಟರ್ ಬಿಲ್ಲಿಗೆ ಒಂದು ಚಿಕ್ಕ ಬಾಕ್ಸ್ ಥರ ಮಾಡ್ಬೇಕು. ಅದಿಟ್ಟರೆ ಗಾಡಿ ಆರೋಗ್ಬಿಡ್ತೈತಿ. ಇಲ್ಲ, ಮೀಟ್ರ್ ಎಲ್ಲ ಒಳಗಡೆ ಬಾಕ್ಸ್ ಇದೆಯಲ್ಲ ಸರ್. ಮೀಟರ್ ಬಾಕ್ಸ್ ಇದೆಯಾ? ಅದು ಓಪನ್ ಅಲ್ಲೇ ಇದೆ, ಅಲ್ಲೇ ಇಟ್ಬಿಟ್ಟು ಹೋಗೋದು.
ಆಯ್ತು ಆಯ್ತು M56 ಅಲ್ವಾ? ಫೋನ್ ಮಾಡಿದ್ರೆ ನಾನು ಬಂದರೆ ನಾನು ಆಫೀಸಿಗೆ ಬಂದರೆ ಮಾತಾಡ್ಕೊಂಡು ಬೇಗ ಟೈಮ್ ಆಗುತ್ತಲ್ಲ ಸ್ಕೂಲು ಕಣ್ಣಾಗ್ತಿದೆಯಲ್ಲ ಕಣ್ಣಾಗ್ತಿದೆಯಲ್ಲ ನಿಮ್ಗೆ ಬಾಕಿ ಇದೆಯಲ್ಲಮ್ಮ? ಅದೇ ಸರ್ ಬಿಲ್ ಬಂದಿಲ್ವಲ್ಲ ನಾನು ಡಿಸೆಂಬರ್ ತಿಂಗಳಿಂದ ಕಟ್ಟಿದ್ದೀರಾ? ಕಟ್ಟಿದ್ದೀನಿ ಅದಕ್ಕೆ ಒಂದೂವರೆ ತಿಂಗಳು ಎಕ್ಸ್ಟ್ರಾ ಕಟ್ಟಿದ್ದೀನಿ ಅದು ಬಿಲ್ ಬರಲಿಲ್ಲ ಅಂತ ಇವಾಗ ಎಷ್ಟು ಕಟ್ಟಿದ್ದೀರಮ್ಮ? ನೀವು 11ನೇ ತಿಂಗಳು ದುಡ್ಡು ಕಟ್ಟೇನಲ್ಲ, ನವೆಂಬರ್ ತಿಂಗಳಲ್ಲಿ ಈ ಕಡೆ ದುಡ್ಡೇ ಕಟ್ಟಿಲ್ಲ. ಕಟ್ಟಿದ್ದೀನಿ ಸರ್ ಈಗ ಬಿಲ್ ಇದೆ ನೋಡಿ ಸರ್ ಇಲ್ಲ ಬಿಲ್ಲು ಯಾವಾಗ ಕಟ್ಟಿದ್ದೀರಮ್ಮ? 11ನೇ ತಿಂಗಳು ದೀಪಾವಳಿ ತಿಂಗಳು ಕಟ್ಟಿದ್ದೀನಿ ಬಿಟ್ಟು 11ನೇ ತಿಂಗಳು ಬಿಟ್ಟು ಎಲ್ಲ ಬಿಲ್ಲು ಕಟ್ಟಿದ್ದೀನಿ ನೋಡಿ ಆಯ್ತು ವೆರಿಫೈ ಮಾಡ್ತೀನಿ. Thank you.